Hi everybody, Namaskara. Welcome back to Kalyona Anytime channel. My name is Reshma. ಫಸ್ಟ್ ಆಫ್ ಆಲ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ನಿಮ್ಮೆಲ್ರಿಗೂ ಹಾರ್ಟಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ದ ಅಮೇಝಿಂಗ್ ರೆಸ್ಪಾನ್ಸ್ ಐ ಗಾಟ್ ಆನ್ ಮೈ ಪ್ರೀವಿಯಸ್ ವಿಡಿಯೋ ಆ್ಯಂಡ್ ಲೈಕ್ ಮಾಡಿರೋರಿಗೆ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೋಪ್ ಇದೇ ಥರ ಸಪೋರ್ಟ್ ನನಗೆ ಸಿಗುತ್ತೆ. ವಿ ಆಲ್ ವಿಲ್ ಲರ್ನ್ ಟುಗೆದರ್. ದಟ್ ಈಸ್ ದ ಮೇನ್ ಇಂಟೆನ್ಷನ್ ಆಫ್ ಮೈ ವಿಡಿಯೋಸ್. ವೆಲ್, ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡಿಬಿಡೋಣ. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಸ್ಟಾರ್ಟ್ ಅಂದರೆ ಏನು? ದ್ಯಾಟ್ ಈಸ್ ದ ಟಾಪಿಕ್ ಆಫ್ ಮೈ ವಿಡಿಯೋ ಟುಡೇ. ಏನಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ನ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಕಲಿಯೋಕ್ಕೆ ಆ್ಯಂಡ್ ಎಲ್ಲಿ ನಾನು ಎಂಡ್ ಮಾಡಬೇಕು. ಇಟ್ಸ್ $1 million ಕ್ವೆಶ್ಚನ್. ತುಂಬ ಜನ ಕೇಳ್ತಾರೆ ನನ್ನ ಹತ್ರ, ಹಾಂ ಮೇಡಮ್ ನನಗೆ ಇಂಗ್ಲೀಷ್ ಕಲಿತಾ ಇದ್ದೀನಿ, ಅದಕ್ಕೆ ನಾನು ಮಾತಾಡ್ತಾ ಇಲ್ಲ, ಅಥವಾ ಇಂಗ್ಲೀಷ್ ಮಾತಾಡೋಕ್ಕೆ ಆಸೆ ಇದೆ ಬಟ್ ಕಲ್ತ ಮೇಲೆ ಮಾತಾಡ್ತೀನಿ. ಸೊ ಈ ಒಂದು ಡಿಫ್ರೆನ್ಸ್ ಇದೆ, ಆ ಒಂದು ಲೈನ್ ಇದೆ. ನಾನು ಕಲ್ತ ಮೇಲೆ ಮಾತಾಡ್ತೀನಿ ಅಥವಾ ನಾನು ಕಲಿಯೋಕ್ಕೆ ಮುಂಚೆ ಮಾತಾಡಲ್ಲ. ಸೊ ಈ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ನೀವು ಕನ್ನಡ ಮಾತಾಡ್ತೀರಾ ಅಂದ್ಕೊಳ್ಳಿ, ನೀವು ಕನ್ನಡ ಭಾಷೆನ ಫುಲ್ ಕನ್ನಡದಲ್ಲಿ ಎಷ್ಟು ಉದ್ದ ಅಗಲ ಆಳ ಇದೆ ಅದೆಲ್ಲ ಕಲ್ತ ಮೇಲೆ ನಾವು ಆ ಭಾಷೆ ಮಾತಾಡ್ತಾ ಇದ್ದೀವಾ? ಡೆಫಿನೆಟ್ಲಿ ನೋ. ನಮಗೆ ಎಷ್ಟು ಬೇಕು, ನಮ್ಮ ಅವಶ್ಯಕತೆಗೆ ಆ ಭಾಷೆ ಎಷ್ಟು ಬೇಕು ಅದನ್ನು ಮಾತ್ರ ನಾವು ಬಳಸ್ಕೊತಾ ಇದ್ದೀವಿ. ಸೊ ಒಂದು ಭಾಷೆ ಇಟ್ ಈಸ್ ಲೈಕ್ ಅನ್ ಓಷನ್, ತುಂಬ ಅಗಲ ಇದೆ. ಆದರೆ ನಮ್ಗೆ ಅದರಲ್ಲಿ ಎಷ್ಟು ಬೇಕು? ಸ್ವಲ್ಪ, ಮೇ ಬಿ ನಮ್ಮ ಬೊಕ್ಸೆ ಅಷ್ಟು ನಾವು ತೊಗೋತೀವಿ, ಅಷ್ಟನ್ನು ಮಾತ್ರ ನಾವು ಯೂಸ್ ಮಾಡ್ಕೋತೀವಿ. ದ ಸೇಮ್ ಲಾಜಿಕ್ ಅಪ್ಲೈಸ್ ಟು ಇಂಗ್ಲೀಷ್ ಆ್ಯಸ್ ವೆಲ್. ಏನಂದರೆ ನಮ್ಮ ನೆಸೆಸಿಟಿ ಏನಿದೆ, ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ನಮ್ಮ ಅಗತ್ಯ ಏನಿದೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಇಂಗ್ಲೀಷ್ನ ಕಲ್ತ್ಕೊಂಡು ಮಾತಾಡೋದು. ಆವಾಗಲೇ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗೋದು ಕೂಡ. ಬಿಕಾಸ್ ನಾವು ಬರೀ ಕಲಿತಾನೆ ಹೋದರೆ ದೆರ್ ಇಸ್ ನೋ ಪಾಯಿಂಟ್. ನೀವು ಬರೀ ಕಲ್ತ್ಕೋತಾ ಹೋದರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಎಷ್ಟು ಕಲ್ತಿದ್ದೀನಿ ಅಂತ, ಅಲ್ವಾ? ಸೊ ಹೀಗಾಗಿಯೇ ನಾವು ಕಲ್ತಿರೋದನ್ನು ಜಡ್ಜ್ ಮಾಡೋಕ್ಕೆ ಅಥವಾ ನಾವು ಕಲ್ತಿರೋದು ಎಷ್ಟು ಯಾವ ಲೆವೆಲ್ಗಿದೆ, ಯಾವ ಹೈಟಲ್ಲಿದೆ, ಎಷ್ಟು ನಾಲೆಜ್ ನಮ್ಮೊಳಗೆ ಹೋಗಿದೆ ಅಂತ ತಿಳ್ಕೊಳ್ಳೋದಕ್ಕೇ ನಮ್ಮ ಸ್ಕೂಲ್ಸೆಲ್ಲ ಟೆಸ್ಟ್ ಎಕ್ಸಾಮ್ಸ್ ಮಾಡ್ತಾಯಿದ್ರು. ದ ಸೇಮ್ ಅಪ್ಲೈಸ್ ಟು ಇಂಗ್ಲೀಷ್. ಓಕೆ, ಸೊ ಈ ಒಂದು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ನಾನು ಕಲ್ತ ಮೇಲೇ ಇಂಗ್ಲೀಷ್ ಮಾತಾಡ್ತೀನಿ ಅಂತ ನಿಮ್ಮ ಮೈಂಡಲ್ಲಿ ಒಂದು ಪ್ರೀಡಿಫೈನ್ಡ್ ನೋಷನ್, ಪೂರ್ವ ನಿರ್ಧಾರಿತ ಒಂದು ನಿಲುವು ಇದ್ದರೆ ಅದನ್ನು ಇವತ್ತಿಂದಾನೇ ಎರೇಸ್ ಮಾಡಿಬಿಡಿ, ಡಿಲೀಟ್ ಮಾಡಿಬಿಡಿ. ಓಕೆ, ಸೊ ದಿಸ್ ಇಸ್ ಮೈ ಫಸ್ಟ್ ಪಾಯಿಂಟ್. ಓಕೆ, ಸೊ ಕಲ್ತ ಮೇಲೆ ಮಾತಾಡ್ತೀನಿ ಅನ್ನೋದು ತಪ್ಪು. ಮತ್ತು ಯಾವಾಗ ಮಾತಾಡಬೇಕು? ಕಲಿತೇ ಇಲ್ಲ ಅಂದರೆ ಹೇಗೆ ಮಾತಾಡೋದು? ಅದು ಕೂಡ ಒಂದು ಕ್ವೆಶ್ಚನ್. ಇಟ್ ಈಸ್ ಅ ವ್ಯಾಲಿಡ್ ಕ್ವೆಶ್ಚನ್. ಡೆಫಿನೆಟ್ಲಿ ಈ ವಿಡಿಯೋ ನೀವು ನೋಡ್ತಿದ್ದೀರಾ ಅಂದರೆ ಸಮ್ ಹೌ ಆರ್ ದಿ ಅದರ್ ಯು ಆರ್ ಕನೆಕ್ಟೆಡ್ ಟು ಇಂಗ್ಲೀಷ್. ಹೌದಾ ಅಲ್ವಾ? ನೀವು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ತೀರಾ, ಯೂಟ್ಯೂಬ್ ಆ್ಯಕ್ಸಸ್ ಮಾಡ್ತೀರಾ, ಅಥವಾ ನೀವು ಫೇಸ್ಬುಕ್ ನೋಡ್ತೀರಾ, ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಎಲ್ಲೋ ಒಂದು ರೀತಿ ಇಂಗ್ಲೀಷ್ ಕನೆಕ್ಷನ್ ಇದ್ದೇ ಇದೆ. 100% ಶೋರ್. ಈದರ್ ನೀವು ಪೋಸ್ಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್, ಅಟ್ಲೀಸ್ಟ್ ಆ ಸಬ್ಸ್ಕ್ರೈಬ್ ಬಟನ್ ಎಲ್ಲಿದೆ ಅಂತ ನಿಮಗೆ ಗೊತ್ತಿದೆ ಅಂದರೆ ಆಫ್ಕೋರ್ಸ್ ನಿಮ್ಗೆ ಇಂಗ್ಲೀಷ್ ಗೊತ್ತಿದೆ. ಸೊ ನಿಮಗೆ ಟೋಟಲಿ ಇದು ನ್ಯೂ ಅಲ್ಲ. ಇಂಗ್ಲೀಷ್ ಅನ್ನೋದು ಒಂದು ಏಲಿಯನ್ ಭಾಷೆ ಅಲ್ಲ, ಅಂದರೆ ಯಾವುದೋ ಬೇರೆ ಗ್ರಹದಿಂದ ಬಂದಿರೋ ಒಂದು ಭಾಷೆ ಖಂಡಿತ ಅಲ್ಲ. ಹೌದಲ್ಲ? ನಾವು ಇಂಗ್ಲೀಷ್ ಗೊತ್ತಿದೆ ಆ್ಯಂಡ್ ಇಂಗ್ಲೀಷ್ ನೀವು ಕಲಿತಾ ಇದ್ದೀರಾ. ದಟ್ಸ್ ಅ ಗುಡ್ ಪಾಯಿಂಟ್. ಈಗ ನೀವು ಕಲಿತಾ ಇರೋದನ್ನು ಅಟ್ ದ ಸೇಮ್ ಟೈಮ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ದ್ಯಾಟ್ ಈಸ್ ವೇರ್ ವಿ ಟಾಕ್ ಅ ಲಾಟ್ ಅಬೌಟ್ ದ ಪಾಯಿಂಟ್ ಪ್ರಾಕ್ಟೀಸಿಂಗ್ ಅಂತ ಹೇಳ್ತೀವಲ್ವ. ಎಲ್ಲರೂ ಹೇಳ್ತಾರೆ ಇಂಗ್ಲೀಷ್ ಇಂಪ್ರೂವ್ ಮಾಡಬೇಕಂದ್ರೆ ಜಾಸ್ತಿ ಮಾತಾಡಿ, ಪ್ರಾಕ್ಟೀಸ್ ಅ ಲಾಟ್. ಆದರೆ ಇಂಗ್ಲೀಷ್ ಕಷ್ಟಪಡ್ತಿರೋರಿಗೆ ಗೊತ್ತಿರುತ್ತೆ ಎಷ್ಟು ಪ್ರಾಕ್ಟೀಸ್ ಮಾಡೋದು, ಏನಂತ ಪ್ರಾಕ್ಟೀಸ್ ಮಾಡೋದು, ನನಗೆ ಇಂಗ್ಲೀಷೇ ಗೊತ್ತಿಲ್ಲ ಅಂತ, ಅಲ್ವಾ? ಸೊ ಒಂದೆರಡು ಆ್ಯಕ್ಟಿವಿಟೀಸ್ ನಾವು ಸೈಮಲ್ಟೇನಿಯಸ್ ಆಗಿ ಮಾಡಬೇಕಾಗತ್ತೆ. ದೀಸ್ ಆರ್ ದ ಟಾಸ್ಕ್ ದಟ್ ಯು ಶುಡ್ ಡೂ ರೆಗ್ಯುಲರ್ಲಿ ಆ್ಯಂಡ್ ಜೊತೆಯಲ್ಲೇ ನಡ್ಕೊಂಡು ಹೋಗ್ಬೇಕದು. ಫಾರ್ ಎಕ್ಸಾಂಪಲ್, ನೀವು ಇಂಗ್ಲೀಷ್ ಕಲಿತಾ ಇರೋದು ಆ್ಯಂಡ್ ನೀವು ಮಾತಾಡೋದು ಎರಡೂ ಈಕ್ವಲಿ. ಸೊ ಇವಾಗ ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ ಅಂದರೆ ಸೈಮಲ್ಟೇನಿಯಸ್ ಆಗಿ ನಾನು ಇಂಗ್ಲೀಷ್ನ ಯೂಸ್ ಮಾಡಬೇಕು. ಆವಾಗಲೇ ನಮಗೆ ಆ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಲಿತಾ ಇರೋದು ಆ್ಯಂಡ್ ನಮ್ಮ ಯೂಸೇಜ್ ಎರಡೂ ನಮಗೆ ಈಕ್ವಲ್ ಆಗಿ ಅರ್ಥ ಆಗುತ್ತೆ. ಸೊ ಈ ಪಾಯಿಂಟ್ನ ಕೂಡ ನೆನ್ಪಿಟ್ಕೊಳ್ಳಿ. ಇಫ್ ಯು ಆರ್ ಸ್ಟಾರ್ಟಿಂಗ್ ಆರ್ ಇಫ್ ಯು ಆರ್ ಪ್ರಾಕ್ಟಿಸಿಂಗ್ ಇಂಗ್ಲೀಷ್, ಸೈಮಲ್ಟೇನಿಯಸ್ಲಿ ಸ್ಟಾರ್ಟ್ ಸ್ಪೀಕಿಂಗ್ ಇಂಗ್ಲೀಷ್.
ಕಲಿಯೋದು ಸೆಪ್ರೇಟ್, ಮಾತಾಡೋದು ಸೆಪ್ರೇಟ್. ಈ ಥರ ಡೈವರ್ಸಿಫೈ ಮಾಡಬೇಡಿ, ಈ ಥರ ಡಿಫ್ರೆನ್ಷಿಯೇಟ್ ಮಾಡಬೇಡಿ, ಬಿಕಾಸ್ ಇಟ್ ಈಸ್ ಅ ಲ್ಯಾಂಗ್ವೇಜ್. ಸೊ ಲ್ಯಾಂಗ್ವೇಜ್ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ನಮಗೆ ಈಸಿ ಆಗ್ತಾ ಹೋಗುತ್ತೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ನೆಕ್ಸ್ಟ್, ಎಷ್ಟು ದಿನದಲ್ಲಿ ಇಂಗ್ಲೀಷ್ ಕಲಿಬೋದು? ಈಗ ಸ್ವಲ್ಪ ಫ್ಯಾಕ್ಟ್ ಟಾಕ್ ಮಾಡ್ತೀನಿ ನಾನೀಗ. ಫ್ಯಾಕ್ಟ್ಸ್ ನೀವು ತುಂಬ ಸಲ ಕೇಳಿರ್ತೀರ, ತುಂಬ ಜನ ಹೇಳಿರ್ತಾರೆ, ಲರ್ನ್ ಇಂಗ್ಲೀಷ್ ಇನ್ 7 days. ವಾಚ್ ದಿಸ್ ವಿಡಿಯೋ ಆ್ಯಂಡ್ ಲರ್ನ್ ಇಂಗ್ಲೀಷ್ ಇನ್ 30 days. ನಾವು ಒಂದು ರಿಯಾಲಿಟಿ ಚೆಕ್ ಮಾಡೋಣ. ಇಂಗ್ಲೀಷ್ ಅಥವಾ ಯಾವುದೇ ಭಾಷೆ, ನಿಮ್ಮ ಒಂದು ಸೆನ್ಸ್ ಅಪ್ಲೈ ಮಾಡಿ ಯೋಚನೆ ಮಾಡಿ. ಡೋಂಟ್ ಗೋ ಬೈ ಮೈ ವರ್ಡ್ಸ್. ನಾನು ಹೇಳ್ತೀನಿ ಅಂತ ಕೇಳಿಸ್ಕೋಬೇಡಿ, ಬಟ್ ಒಂದು ಕಾಮನ್ ಸೆನ್ಸ್ ಕ್ವೆಶ್ಚನ್ ಇದು. ಯಾವುದೇ ಭಾಷೆನ ಬರೀ 30 daysಲ್ಲಿ ನಾವು ಫುಲ್ ಕಲಿಯೋಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ಇಟ್ ಈಸ್ ನಾಟ್ ಪಾಸಿಬಲ್. ಬರೀ 7 daysಲ್ಲಿ ಅಥವಾ 30 daysಲ್ಲಿ ನಾವು ಕಲಿತೀವಿ ಅಂದರೆ ಖಂಡಿತ ಕಷ್ಟ ಆಗುತ್ತೆ. ಆ್ಯಂಡ್ ಈ ಥರ 7 days ಆ್ಯಂಡ್ 30 daysಲ್ಲಿ ಹೇಳ್ಕೊಡೋರು ಕೂಡ ಎಲ್ಲ ಮೆಥಡ್ಸ್ನ ನಿಮಗೆ ಒಂದೇ ಸಲ ಪ್ರಾಕ್ಟೀಸ್ ಮಾಡಿ. ಅಲ್ಲಿ ಶಾರ್ಟ್ಕಟ್ ಇರೋದಿಲ್ಲ ನಿಮಗೆ. 7 daysಲ್ಲಿ ಲ್ಯಾಂಗ್ವೇಜ್ ಹೇಳ್ಕೊಡ್ತೀನಿ ಅಂದರೆ ದೇರ್ ಈಸ್ ನೋ ಶಾರ್ಟ್ಕಟ್. ಈ ಮೆಥಡ್ಸ್ ಏನಿದೆ, ಆ ಸ್ಟೆಪ್ಸ್ ಏನಿದೆ, ಆ ಮೆಥಡಾಲಜಿ ಏನಿದೆ, ಆಲ್ ದ್ಯಾಟ್ ವಿಲ್ ಬಿ ದ ಸೇಮ್. ಅದನ್ನು ನೀವು ಫಾಸ್ಟಾಗಿ ಅಪ್ಲೈ ಮಾಡಿ ಕಲಿಬೇಕಾಗತ್ತೆ. ದ್ಯಾಟ್ ಈಸ್ ದಿ ಓನ್ಲಿ ವೇ. ಸೊ ಆ ಎಲ್ಲ ಮೆಥಡಾಲಜಿನ ನಿಮಗೆ ಪ್ರಾಬ್ಲಿ ಒಂದು ಸ್ವಲ್ಪ ಶಾರ್ಟ್ ಮಾಡಿ ಅಥವಾ ಒಂದು ಸ್ವಲ್ಪ ಕಟ್ ಶಾರ್ಟ್ ಮಾಡಿ ನಿಮಗೆ ಹೇಳ್ತಾರೆ. ಬಟ್ ದೇರ್ ಇಸ್ ನೋ ಶಾರ್ಟ್ಕಟ್ ಟು ಲರ್ನ್ ಎನಿ ಲ್ಯಾಂಗ್ವೇಜ್. ಓಕೆ, ಸೊ ದಿಸ್ ಇಸ್ ದ ಫ್ಯಾಕ್ಟ್. ಆ್ಯಂಡ್ ನನ್ನ ವಿಡಿಯೋಲಿ ಕೂಡ ನಾನು ಹೇಳೋದು, ನಾನು ನಿಮಗೆ ಇಷ್ಟೇ ದಿನದಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಳ್ಕೊಡ್ತೀನಿ ಅಥವಾ ನನ್ನ ವೀಡಿಯೋಸ್ ನೋಡ್ತಾ ಇರಿ ನಿಮಗೆ 30 daysಲ್ಲಿ ಇಂಗ್ಲೀಷ್ ಬರುತ್ತೆ ಅಂತ. ಐ ವಿಲ್ ನಾಟ್ ಪ್ರಾಮಿಸ್ ಯು ಅಟ್ ಆಲ್. ಐ ಆಮ್ ಬೀಯಿಂಗ್ ವೆರಿ ಫ್ರ್ಯಾಂಕ್. ನಾನು ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಇಷ್ಟು ದಿನದಲ್ಲೇ ಇಂಗ್ಲೀಷ್ ನಾನು ಹೇಳ್ಕೊಡ್ತೀನಿ ಅಂತ ನಾನು 100% ನಿಮಗೆ ಗ್ಯಾರಂಟಿ ನಾನು ಕೊಡ್ತಾ ಇಲ್ಲ. ಹೌಎವರ್, ನಾನು ಹೇಳೋ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಐ ಆಮ್ ಡ್ಯಾಮ್ ಶ್ಯೂರ್ ನೀವು ಪ್ರತಿದಿನ, ಇವತ್ತು ನೀವೇನು ಇಂಗ್ಲೀಷ್ ಮಾತಾಡ್ತಾ ಇದ್ದೀರಾ, ನಾಳೆ ನೀವೇನು ಮಾತಾಡ್ತೀರಾ, ಈ ಎರಡರಲ್ಲೂ ನಿಮಗೆ ಡಿಫ್ರೆನ್ಸ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಮಾತಾಡ್ತಾ ಇದ್ದರೆ ನಿಮಗೆ ಅದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಯು ಯೋರ್ ಸೆಲ್ಫ್ ವಿಲ್ ಫೀಲ್ ದ್ಯಾಟ್ ಯೋರ್ ಇಂಗ್ಲೀಷ್ ಇಸ್ ಇಂಪ್ರೂವಿಂಗ್. ಆ್ಯಂಡ್ ರಿಮೆಂಬರ್, ಇಂಪ್ರೂವಿಂಗ್ ಇಸ್ ಲರ್ನಿಂಗ್ ಆ್ಯಂಡ್ ಲರ್ನಿಂಗ್ ಇಸ್ ಇಂಪ್ರೂವಿಂಗ್. ನೀವು ಒಂದು ದಿನಕ್ಕಿಂತ ಇನ್ನೊಂದು ದಿನ ಇಂಪ್ರೂವ್ ಆಗ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಯು ಆರ್ ಲರ್ನಿಂಗ್. ಓಕೆ, ಸೊ ಈ 3 ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ಬಿಕಾಸ್ ಲ್ಯಾಂಗ್ವೇಜ್ ಕಲಿಯೋದು ಇಟ್ ಈಸ್ ಎ ಪ್ರಾಸೆಸ್, ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಇಟ್ ಈಸ್ ನಾಟ್ ಎ ಸಬ್ಜೆಕ್ಟ್. ಓಕೆ, ಇಷ್ಟು ಚಾಪ್ಟರ್ಸ್ ಇರುತ್ತೆ, ಇಷ್ಟು ಚಾಪ್ಟರ್ಸ್ ಕಲ್ತ್ಕೊಂಡ್ಬಿಟ್ರೆ ನನಗೆ ಸಬ್ಜೆಕ್ಟ್ ಬರುತ್ತೆ. ನೋ, ಲ್ಯಾಂಗ್ವೇಜ್ ಇಸ್ ನಾಟ್ ಲೈಕ್ ದ್ಯಾಟ್. ಲ್ಯಾಂಗ್ವೇಜ್ ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ನಿಮಗೆ ವ್ಯಾಲ್ಯೂ ಆ್ಯಡ್ ಆಗ್ತಾ ಹೋಗುತ್ತೆ. ನಿಮ್ಮ ಭಾಷೆ ಬಳಸಿದಷ್ಟು ನಿಮಗೆ ಭಾಷೆ ಮೇಲಿನ ಹಿಡಿತ ಜಾಸ್ತಿ ಆಗುತ್ತೆ, ನಿಮ್ಗೆ ಅದ್ರ ಮೇಲೆ ಒಲವು ಜಾಸ್ತಿ ಆಗುತ್ತೆ, ನಿಮ್ಗೆ ಅದ್ರ ಮೇಲೆ ಸ್ಪಷ್ಟತೆ ಸಿಗುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಬಳಸ್ತೀರಾ, ಎಷ್ಟು ಮಾತಾಡ್ತೀರಾ ಅದ್ರ ಮೇಲೆ ನಿಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ. ಸೊ ಇನ್ ಶಾರ್ಟ್, ದ ಮೋರ್ ಯು ಯೂಸ್ ಅ ಲ್ಯಾಂಗ್ವೇಜ್, ದ ಮೋರ್ ಕಾನ್ಫಿಡೆಂಟ್ ಯು ಬಿಕಮ್ ಅಬೌಟ್ ಇಟ್, ಆ್ಯಂಡ್ ದ ವರ್ಡ್ಸ್ ವಾಟ್ ಯು ಸ್ಪೀಕ್ will become more clear and you get a lot of clarity on your words. Your pronunciation improves, and whenever you speak a language, anybody would love to listen to it. That is the best thing. ನೀವು ಮಾತಾಡೋದನ್ನು ಇನ್ನೊಬ್ಬರು ಇಷ್ಟಪಟ್ಟು ಕೇಳಿಸ್ಕೊತಾ ಇದ್ದಾರೆ, ನಿಮ್ಮ ಮಾತು ಅವ್ರಿಗೆ ಇಷ್ಟ ಆಗುತ್ತೆ ಅಂದಾಗ that's the best feeling that you will get. ಹೌದಾ ಅಲ್ವಾ? So this is all I wanted to tell you. And ರಿಮೆಂಬರ್, ಇವತ್ತಿಂದ ನಿಮ್ಗೆ ಎಷ್ಟು ಇಂಗ್ಲೀಷ್ ಗೊತ್ತು, ನಿಮಗೆ 10% ಗೊತ್ತಿರ್ಬೋದು, 5% ಗೊತ್ತಿರ್ಬೋದು, ಅಥವಾ ಅಲ್ಪ ಸ್ವಲ್ಪ ಗೊತ್ತಿರ್ಬೋದು. ನಿಮಗೆ ಗೊತ್ತಿರೋ ಇಂಗ್ಲೀಷ್ನ ಪ್ಲೀಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇವತ್ತಿಂದ. ವಾಟ್ ಎವರ್ ಲೆವೆಲ್ ಯು ಮೇ ಬಿ, ವಾಟ್ ಎವರ್ ಸ್ಟೆಪ್ ಯು ಆರ್ ಇನ್ ಯೋರ್ ಇಂಗ್ಲೀಷ್, ಮೇ ಬಿ ಅದು ಬೇಸಿಕ್ ಇರ್ಬೋದು, ಆರ್ ಮೇ ಬಿ ಯು ನೋ ಹೈಯರ್ ಲ್ಯಾಂಗ್ವೇಜ್ ಆಫ್ ಇಂಗ್ಲೀಷ್, ಅಥವಾ ನಿಮಗಿನ್ನ ಅಡ್ವಾನ್ಸ್ಡ್ ತುಂಬ ನಾನು ಹೈಫೈ ವರ್ಡ್ಸ್, ಫ್ಯಾನ್ಸಿ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತೀನಿ, ನಂಗೆ ತುಂಬ ಚೆನ್ನಾಗಿ ಗೊತ್ತು. ಯಾವುದೇ ಕ್ಯಾಟಗರಿಲಿರಿ ನೀವು, ಬಟ್ ನಿಮಗೆ ಗೊತ್ತಿರೋ ಇಂಗ್ಲೀಷ್ನ ಅಥವಾ ನಿಮಗೆ ಗೊತ್ತಿರೋ ವೊಕ್ಯಾಬ್ಲರಿನ, ನಿಮ್ಗೆ ಆ ಭಾಷೆಯಲ್ಲಿ ಎಷ್ಟು ವರ್ಡ್ಸ್ ಗೊತ್ತು
ಅದನ್ನು ನೀವು ಯೂಸ್ ಮಾಡೋಕ್ಕೆ ಶುರು ಮಾಡಿ. ಓಕೆ, ಸೊ ಈ ಒಂದು ಆ್ಯಕ್ಟಿವಿಟಿನ ಇವತ್ತಿಂದ ಸ್ಟಾರ್ಟ್ ಮಾಡಿ. ಲೈಕ್ 21 ಡೇಸ್ ಪ್ರಾಕ್ಟೀಸ್ ಹೇಳಿದ್ನಲ್ಲ, ಅದನ್ನು ಈ ಒಂದು ಟಾಪಿಕ್ಕಿಂದಾನೇ ಶುರು ಮಾಡಿ. ವಾಟ್ ಎವರ್ ಲಿಟಲ್ ಆರ್ ಮೋರ್ ಇಂಗ್ಲೀಷ್ ಯು ನೋ, ಸ್ಟಾರ್ಟ್ ಯೂಸಿಂಗ್ ದ್ಯಾಟ್. ಸೊ ಒನ್ಸ್ ಯು ಸ್ಟಾರ್ಟ್ ಯೂಸಿಂಗ್ ದ್ಯಾಟ್, ಯು ವಿಲ್ ಬಿ ಕಾನ್ಫಿಡೆಂಟ್ ವಿತ್ ದ ನಾಲೆಡ್ಜ್ ಯು ಹ್ಯಾವ್. ನಿಮಗಿರೋ ನಾಲೆಡ್ಜಲ್ಲಿ ನೀವು ಯಾವತ್ತೂ ಕನ್ಫ್ಯೂಷನ್ ಇರಲ್ಲ. ಆ್ಯಂಡ್ ನಿಮಗೆ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ, ಓಕೆ ನಂಗೆ ಇಷ್ಟು ಗೊತ್ತು, ಇಲ್ಲಿ ಇದನ್ನು ಇನ್ನೂ ಚೆನ್ನಾಗಿ ಹೇಳ್ಬೋದು ಅಲ್ವಾ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಶೇರ್ ವಿತ್ ಯು ಟುಡೇ. ಪ್ಲೀಸ್ ಗಿವ್ ಇಟ್ ಎ ಥಿಂಕ್ ಆ್ಯಂಡ್ ಎಸ್, ನೆವರ್ ಹರಿ ಇನ್ ಲರ್ನಿಂಗ್ ಅ ಲ್ಯಾಂಗ್ವೇಜ್. ನಾನು 7 ದಿನದಲ್ಲಿ ಕಲ್ತ್ಬಿಡ್ತೀನಿ, ಅಥವಾ ನಾನು ಇವತ್ತೆಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ಟು ನಾಳೆ ಎದ್ದು ಒಂದು ಸ್ಪೀಚ್ ಕೊಟ್ಬಿಡ್ತೀನಿ. ಟ್ರಸ್ಟ್ ಮೀ, ಇಟ್ ಈಸ್ ನಾಟ್ ಪಾಸಿಬಲ್. ಇಟ್ ಟೇಕ್ಸ್ ಅ ಲಾಟ್ ಆ್ಯಂಡ್ ಲಾಟ್ ಆಫ್ ಪ್ರಾಕ್ಟೀಸ್ ಬಿಹೈಂಡ್ ಇಟ್. ಸೊ ಇವತ್ತು ನಾನು ಇಲ್ಲಿ ಮಾತಾಡ್ತೀನಿ ಅಂದರೆ ಡೆಫಿನೆಟ್ಲಿ ನಾನು ಸುಮ್ಮನೆ ಜಸ್ಟ್ ಬಂದು ಕೂತ್ಕೊಂಡು ಮಾತಾಡಲ್ಲ. ಇದ್ರ ಹಿಂದೆ ನಾನು ಕೂಡ ಪ್ರಾಕ್ಟೀಸ್ ಮಾಡ್ತೀನಿ ಆ್ಯಂಡ್ ನಾನು ಕೂಡ ನೋಟ್ಸ್ ಮಾಡ್ಕೋತೀನಿ. ಸೊ ಡು ನಾಟ್ ಬಿ ಇನ್ ದಿ ಅಸಂಪ್ಷನ್ ದ್ಯಾಟ್ ಯು ಕ್ಯಾನ್ ಲರ್ನ್ and expertise in a language within 7 days, within 10 days or within 30 days. It is a continuous process. ಒಂದು ತುಂಬ ದಿನಗಳ ಕಾಲ ಆ ಪ್ರಾಕ್ಟೀಸ್, ಆ ಒಂದು ಅಭ್ಯಾಸನ ಮಾಡಬೇಕಾಗತ್ತೆ. ಆವಾಗಲೇ ಆ ಒಂದು ಲ್ಯಾಂಗ್ವೇಜ್ ಮೇಲೆ ನಮಗೊಂದು ಸ್ವಲ್ಪ ಕಂಟ್ರೋಲ್ ಸಿಗುತ್ತೆ. ಓಕೆ, ಸೊ ದಟ್ಸ್ ಆಲ್ ಅಬೌಟ್ ಟುಡೇ. ಇವತ್ತು ನಾನು ಹೇಳಿರೋ ಪಾಯಿಂಟ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಇನ್ನೂ ಹೆಚ್ಚಿನ ಪಾಯಿಂಟ್ಸ್ ನಾವು ಡಿಸ್ಕಸ್ ಮಾಡೋಣ ಆ್ಯಂಡ್ ಸಿಂಪಲ್ ಆಗಿ ಕಲಿಯೋಣ. ಆ್ಯಂಡ್ ರಿಮೆಂಬರ್, ಕಲಿಯೋದಕ್ಕೆ ಏಜ್ ಇಲ್ಲ, ಕಲಿಯೋದಕ್ಕೆ ಟೈಮ್ ಇಲ್ಲ. ಹಾಗಾಗಿ ನಮ್ಮ ಚಾನಲ್ ಹೆಸರು ಕಲಿಯೋಣ ಎನಿ ಟೈಮ್. ಸೊ ದಟ್ಸ್ ಆಲ್ ಫಾರ್ ಟುಡೇ. ಸಿ ಯು ವೆರಿ ಸೂನ್. ಅಂಟಿಲ್ ದೆನ್, ಟೇಕ್ ಕೇರ್, ಬಿ ಹ್ಯಾಪಿ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ವ್ಸ್. ಬಾಯ್ ಬಾಯ್.